ಸದ್ಯ ಡಿಕೆ ಸುರೇಶ್ ಅವರನ್ನ ಹೇಗಾದ್ರೂ ಮಾಡಿ ಕಟ್ ಹಾಕಬೇಕು ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ನ ಒಂದು ನಿಲುವು. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸ್ಪರ್ಧೆಗೂ ಕಾರಣ ಅದೇ ಅಂತ ಸಿಪಿವೈ ಇದನ್ನ ಸಮರ್ಥಿಸಿಕೊಂಡಿದ್ದಾರೆ. ನಾನು ನಿಂತ್ರೆ ಡಿಕೆ ಸುರೇಶ್ ವಿರುದ್ಧ ಗೆಲ್ಲಲು ಸಾಧ್ಯವಾಗ್ತಿರಲಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದ್ದು ಉದ್ದೇಶ ಕೂಡ ಅದೇ. ಕಳೆದ ಬಾರಿ ಮುನಿರತ್ನ ಕೈ ಪರವಾಗಿದ್ರು ಬಿಜೆಪಿಗೆ 30,000 ಲೀಡ್ ಇತ್ತು. ಇವತ್ತು ಮುನಿರತ್ನ ಬಿಜೆಪಿಯಲ್ಲಿದ್ದಾರೆ, ಹಾಗಾಗಿ ನಮ್ಮ ಗೆಲುವು ನಿಶ್ಚಿತ. ಹೀಗಂತ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅವರನ್ನ ಸೋಲ್ಸ್ತೀವಿ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಸುರೇಶ್ ಅವರಿಗೆ ಮಾತಾಡಲಿಕ್ಕೆ ಒಬ್ಬ ರಾಜಕಾರಣಿ ಸಿಕ್ಕಿದ್ರೆ ಅವರು ಬೇರೆ ತರ ಮಾತಾಡ್ತಿದ್ರು. ಮಂಜುನಾಥ್ ಅವ್ರ ಬಗ್ಗೆ ಮಾತಾಡೋಕೆ ಅವ್ರಿಗೇನು ಯೋಗ್ಯತೆನೂ ಇಲ್ಲ. ಹಾಗಾಗಿ ಅವರು ಏನು ಮಾತಾಡೋಕೆ ಆಗ್ತಾ ಇಲ್ಲ. ಈಗ ಅವ್ರ ಮೇಲೆ ಏನು ಆಪಾದನೆ ಹೊರಿಸೋಕೆ ಆಗ್ತಾ ಇಲ್ಲ. ಹತಾಶರಾಗಿದ್ದಾರೆ. ಇವತ್ತು ಇಡೀ ಜನಸಾಮಾನ್ಯರು ಇವತ್ತು ಆಯ್ತು ರೀ, ಮಂಜುನಾಥ್ ಅವ್ರಿಗೆ ಭಾಳ ಅವ್ರಿಗೆ ತುಂಬ ಸುಲಭವಾದಂಥ ಅಭ್ಯರ್ಥಿ ಆಗಿದ್ರೆ ಕುಕ್ಕರು ಟೋಕನ್ನು ಪುನಃ 5,000 ಯಾಕೆ ಪೇಂಟ್ ಮಾಡಿ ಇಷ್ಟ ಇದ್ರು, ಅದೇನೇನೋ ಹೌಸ್ ಹೋಲ್ಡಿಂಗ್ ಐಟಮ್ಸ್ಗಳು ಸೀರೆಗಳೆಲ್ಲ ಯಾಕೆ ಕೊಡ್ತಾಯಿದ್ರು, ಅವ್ರಿಗೆ ಏನಾಗಿದೆ ಅಂತ ಅಷ್ಟೊಂದು ಭಾಳ ಪ್ರಭಾವವಾಗಿ ಜನಸೇವೆ ಮಾಡಿದರೆ ಕೆಲಸ ಮಾಡಿದರೆ ಯಾಕೆ ಅವ್ರು ಈ ಕೆಲಸ ಮಾಡಬೇಕು. ಬೆಂಗಳೂರು ಸೌತಲ್ಲಿ ನಮ್ಮ ಜಯಮುತ್ತು ಗೊತ್ತು, ಒಬ್ಬರು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗಿದ್ರು ಲಾಸ್ಟ್ ಟೈಮು, ಆರ್ ಕೆ ರಮೇಶ್ ಅಂತ. 7.5 ಲಕ್ಷ ಓಟ್ ಇರುವುದಲ್ಲಿ ಆರ್ ಕೆ ರಮೇಶು 2 ಸಾರಿ MLA ಎಲೆಕ್ಷನ್ ನಿಂತು ಮನೆ ಮಠ ಕಳ್ಕೊಂಡು ಇವ್ರು ಸವಾಸ ಮಾಡಿ ಇವ್ರು ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ ಅಣ್ಣ ತಮ್ಮದಿರು ಅಂತ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಆಚೆ ಬರ್ತಾ ಇಲ್ಲ. ಇವತ್ತು 7.5 ಲಕ್ಷ ಓಟ್ ಇರ್ತಕ್ಕಂಥ ಬೆಂಗಳೂರು ಸೌತಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡೋಕ್ಕೆ ಒಬ್ಬ ಮುಖಂಡ ಇಲ್ಲ. ಅಲ್ಲಿ ಸೋತಿರೋ ಅಭ್ಯರ್ಥಿ ಮನೇಲಿ ಕೂತಿದ್ದಾನೆ. 7.5 ಲಕ್ಷ ಓಟ್ ಇರೋದು, 1 ಲಕ್ಷಕ್ಕಿಂತ ಹೆಚ್ಚಿಗೆ ಲೀಡ್ ತಗೋತೀವಿ ನಾವಲ್ಲಿ. ನಿಮಗೆ ಪೊಲಿಟಿಕಲ್ ಇಂಟರ್ನಲ್ ಏನೇನು ಆಗ್ತದೆ 8 ಕ್ಷೇತ್ರದ ಬಗ್ಗೆ ಗೊತ್ತಿಲ್ಲ. ಬರೀ ಚನ್ನಪಟ್ಟಣ ಬರೋದು, ಇವ್ರ ಮನೆಗೆ ಹೋಗೋದು, ಒಂದು ಸಾಲ ಹಾಕೋದಲ್ಲ. ಅವರೆಲ್ಲ ಕರೆದು ವಾಪಸ್ ಒಂದೇ ದಿವಸದಲ್ಲಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಕೇವಲ ಗೆಲುವಿನ ಲೆಕ್ಕಾಚಾರ ಅಲ್ಲ, ಇಷ್ಟೇ ಲೀಡಲ್ಲಿ ನಾವು ಗೆಲುವನ್ನ ಸಾಧಿಸ್ತೀವಿ ಅನ್ನುವಂತಹ ಕ್ಯಾಲ್ಕುಲೇಷನ್ ಕೂಡ ಹಾಕ್ತಾ ಇದ್ದಾರೆ. ಅಂದ್ರೆ ಇನ್ಯಾವ ರೀತಿಯ ಇರುತ್ತೆ ಪೈಪೋಟಿ ಅಂತ ಸಾಕಷ್ಟು ಈ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಸಾಕಷ್ಟು ಜಿದ್ದಾಜಿದ್ದಿಯನ್ನು ಹೊಂದಿರುವಂಥದ್ದು. ಯಾಕಂದರೆ ಈಗಾಗಲೇ ಕಳೆದ 3 ಬಾರಿ ಸಂಸದರಾಗಿರುವಂಥ ಡಿಕೆ ಸುರೇಶ್ ಅವ್ರನ್ನ ಈ ಬಾರಿ ಗೆಲ್ಲಿಸಲೇಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು ಮೈತ್ರಿ ಪಕ್ಷಗಳು ಇಟ್ಕೊಂಡಿವೆ. ಹಾಗಾಗಿ ಕೆಲವು ಅಂಕಿ ಅಂಶಗಳನ್ನು ಕೂಡ ಯಾವ ರೀತಿಯಾಗಿ ನಮಗೆ ವರ್ಕೌಟ್ ಆಗ್ತವೆ ಅನ್ನೋ ಒಂದು ತಂತ್ರಗಾರಿಕೆಯನ್ನು ಕೂಡ ಮೈತ್ರಿ ಪಕ್ಷಗಳು ಮಾಡ್ತಾ ಇರುವಂಥದ್ದು. ಯಾಕಂದರೆ ಅತಿ ಹೆಚ್ಚು ಏನು ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಏನಿದೆ, ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಹೆಚ್ಚು ಲೀಡನ್ನು ಕೊಡಿಸಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಿರುವಂಥದ್ದು. ಹಾಗಾಗಿಯೇ ಮುನಿರತ್ನ ಅವರು ನಾನು 1 ಲಕ್ಷ ಲೀಡನ್ನು ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ನೀಡಿರುವಂಥದ್ದು. ಯಾಕೆಂದರೆ ಕಳೆದ ಬಾರಿ ಮುನಿರತ್ನ ಅವರು ಕಾಂಗ್ರೆಸ್ನಲ್ಲಿದ್ದರು, ಹಾಗಾಗಿ ಕಾಂಗ್ರೆಸ್ನ ಸಂಸದರಿಗೆ ಸಪೋರ್ಟನ್ನು ಮಾಡಿದರು. ಈ ಬಾರಿ ಆ ರೀತಿ ಆಗಲಿಕ್ಕಿಲ್ಲ. ಈ ಬಾರಿ JDS BJP ಒಂದಾಗಿರೋದ್ರ ಜೊತೆಗೆ ಮುನಿರತ್ನ ಅವರ ಸಂಪೂರ್ಣ ಬೆಂಬಲ ಕೂಡ ಮೈತ್ರಿ ಪಕ್ಷದ ಅಭ್ಯರ್ಥಿ ಪರ ಇದೆ. ಹಾಗಾಗಿ ನಾವು ಹೆಚ್ಚು ಲೀಡ್ನಲ್ಲಿ ಗೆಲ್ತೇವೆ, ಏನೋ ಕೇವಲ ರಾಜರಾಜೇಶ್ವರಿ ನಗರದಲ್ಲೇ 1 ಲಕ್ಷ ಲೀಡ್ ನಮಗೆ ಸಿಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇರುವಂಥದ್ದು. ಈ ಮೂಲಕ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರನ್ನ ಶತಾಯಗತಾಯವಾಗಿ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಸಾಕಷ್ಟು ರೀತಿಯ ತಂತ್ರಗಾರಿಕೆಯನ್ನು ಕೂಡ ಮಾಡಿರುವಂಥದ್ದು. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.